ಬಂದ್ರೆ ಆಗೋದಿಲ್ಲ. ಸ್ಟಾಫ್ ಮತ್ತು ಡಾಕ್ಟರ್ಸ್ ಎಂಚೂರು ಸರ್ ಸೌಖ್ಯನಾ? ನಾನು ಹೇಳ್ತೇನೆ ಅವನಿಗೆ ಕೆಲಸ ಮಾಡಿ ಮೂರನ್ನು ಸೇರಿಸಿ ಒಂದು ಓಪನ್ ಮಾಡಿ ಅದಕ್ಕೆ ಎಷ್ಟು ಅದಕ್ಕೆ ಕೋಟಿ ಕಟ್ಟಬೇಕು ಎಲ್ಲಿ ಅದು ಪ್ಲಾನ್ ಮಾಡಿ ಐ ವಿಲ್ ಲುಕ್ ಇಟ್. ಉಳಿದವರೆಲ್ಲ ಹೊರಗಡೆ ಇಟ್ಬಿಡಿ. ಹೀಗೆ ಮಾಡಬೇಕು ಅಂತೇಳಿ ಮೊದಲಿನ ವರದಿಯನ್ನು ಅದನ್ನು ತರಿಸ್ಕೊಳ್ತೇವೆ. ಯಾಕೆ ಅದು ಮುಂದೆ ಕಾದ್ರೂ ಕೂಡ ಹೈ ರಿಸ್ಕ್ ವಾರ್ಡ್ ಇವತ್ತು ಮೆಗಾನ್ ಆಸ್ಪತ್ರೆ ನಾವು ನಿರ್ಮಾಣ ಇವತ್ತು ಮಾಡಬೇಕು. ನಾನು ಈಗಾಗಲೇ ಹೇಳಿದಾಗೆ ಹೆರಿಗೆ ಅದು ರೋಗವಲ್ಲ. ಹೆರಿಗೆ ಆಗುವ ಯಾವ ತಾಯಿ ಮತ್ತು ಯಾವ ಮಗು ಅದು ಹೀಗೆ ಹೋಗಬಾರ್ದು. ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆ ಅದನ್ನ ಮಾಡ್ಬೇಕು. ಇಲ್ಲಿಂದ ಅಂದ್ರೆ ಸರ್ ಇಲ್ಲಿ ಸೀರಿಯಸ್ ಆಗಿ ಆಗಿದ್ದಾರೆ. ಅಲ್ಲೇ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅದೆಲ್ಲ ಫೆಸಿಲಿಟೀಸ್ ಬೇಕಲ್ಲ. ಇದರಲ್ಲಿ ಯಾಕಂತ ನಾವು ನೋಡಿಕೊಂಡು ಮುಂದಿನ ದೃಷ್ಟಿಯಿಂದ ನಾವು ಅದನ್ನು ನೋಡಿಕೊಂಡು ಹೋಗುವಂಥದ್ದು. ಎರಡನೇದು ಓವರಾಲ್ ಆಗಿ ನೋಡುವಾಗ ಒಂದು ಸರ್ಕಾರಿ ಆಸ್ಪತ್ರೆ ಆಗಿ ಇವತ್ತು ನಮ್ಮ ತೀರ್ಥಹಳ್ಳಿ ಆಸ್ಪತ್ರೆ ಚೆನ್ನಾಗಿ ನಡೀತಿದೆ. ಒಟ್ಟಾರೆಯಾಗಿ ನೋಡುವಾಗ ನಮ್ಮಲ್ಲಿ ಇನ್ನೂ ಕೂಡ ಬಹುಶಃ ಬೇಕಾದಷ್ಟು ಡಾಕ್ಟರ್ಸ್ ಕೂಡ ಇವತ್ತು ಇದ್ದಾರೆ. ರೇಡಿಯಾಲಜಿ ಬಿಟ್ಟು ಬೇರೆಲ್ಲ ರೀತಿಯ ಸ್ಪೆಷಲೈಸೇಷನ್ ಕಾಂಟ್ರಾಕ್ಟ್ ಬೇಸಲ್ಲೂ ಇಲ್ಲ. ಪೇಷಂಟ್ ಇದ್ದಾರಲ್ಲ ನಮ್ಗೆ ಮತ್ತೆ ತಪ್ಪಲಿಕ್ಕೆ ಬಂದ್ರೆ ಸಾಕು. ಅಲ್ಲಲ್ಲ ನೋಡಿ ಈಗ ನಮ್ಮಲ್ಲಿ ಯಾರು ಪರ್ಮನೆಂಟ್ ಡಾಕ್ಟರ್ಸ್ ಇದ್ದಾರೆ ಗವರ್ಮೆಂಟ್ ಅಲ್ಲಿ. ಮುಂಚೆ ಇತ್ತು, ಕೆಲವೊಮ್ಮೆ ಹೋಗ್ತಾರೆ, ಅದೊಂದು ಪ್ರೊಸೆಸ್ ಟ್ರಾನ್ಸ್ಫರ್ ಆಗೆಲ್ಲ ಬರ್ತಾರೆ ಇದರಲ್ಲಿ. ಆದ್ರೆ ಅಲ್ಲಿ ನಮ್ಮ ಪರ್ಮನೆಂಟ್ ಡಾಕ್ಟರ್ ಇಲ್ಲದಿದ್ದ ಕಾರಣ ಇವತ್ತು ಆನ್ ಕಾಲ್ ಬೇಸಿಸ್ ಅಲ್ಲಿ ಬರುವಂತ ವ್ಯವಸ್ಥೆ ಇವತ್ತು ಡೆಪ್ಯುಟೇಷನ್ ಅಲ್ಲಿ ಎಲ್ಲಿಂದ ಭದ್ರಾವತಿಯಿಂದ ಡೆಪ್ಯುಟೇಷನ್ ಅಲ್ಲಿ ಇವತ್ತು ಬರೆದ ಸ್ವಲ್ಪ ಕಷ್ಟ ಆಗ್ಬಹುದು. ಆದ್ರೆ ಅವ್ರ ಅಟ್ಲೀಸ್ಟ್ ಟೆಂಪರರಿ ವ್ಯವಸ್ಥೆ ಇವತ್ತು ಮಾಡ್ಲಾಗಿದೆ. ಅಲ್ಲಿಯ ತನಕ ನಮ್ಗೆ ಪರ್ಮನೆಂಟ್ ಆಗಿ ಸಿಕ್ಕೋ ತನಕ ಕೂಡ ಆಯ್ತು. ಕೆಲವೊಂದು ಇಲ್ಲಿ ಅಂತಲ್ಲ, ಕೆಲವೊಂದು ಆಸ್ಪತ್ರೆ ಎಂತೆಂತ ಮಿಷಿನ್ ನಾವು ಹಾಕಿದ್ದೇವೆ, ಅದು ಸಣ್ಣ ಸಣ್ಣ ತಪ್ಪಿಂದಾಗಿ ಅಲ್ಲಿ ಬಾಕಿ ಇದೆ. ಕೆಲವು ಕಡೆ ಹೋದಾಗ ಬರೀ ಎಕ್ಸ್ರೇದು ಫಿಲ್ಮ್ ಇಲ್ಲ ಅಂದ್ರೆ ಪೆಂಡಿಂಗ್ ಇಟ್ಟಿದ್ದಾರೆ. 2-3 ತಿಂಗಳಿಂದ ಪೆಂಡಿಂಗ್. ಕೇಳಿದ್ರೆ ಫಿಲ್ಮ್ ಅಂತ ಅದಕ್ಕೆ ಎಷ್ಟಾಗ್ತದೆ ತಗೊಂಡು ಕೊಡ್ಲಿಕ್ಕೆ ARS ಇಂದ ಅದು ಅವನು ಹೇಳುದೇ ಇಲ್ಲ ಟೆಕ್ನಿಷಿಯನ್. ಯಾಕೆ ಅವ್ನು ಹೇಳಿದಲ್ಲ ಎಕ್ಸ್ರೇ ತೆಗೆಯುವಂತ ಕೆಲಸ ಇರುವುದು ಅವನಿಗೆ. ಇಲ್ಲ ಕೆಲಸ ಇಲ್ಲ, ಬಂದಾಗ ಹೇಳುದು ಇಲ್ಲಿ ಸರಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಬೈಯುವುದು. 28 ಜನ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ ನೋಡಿ. ಅದು ಬೇರೆ 28 ಜನ ಇದ್ದಾರಲ್ಲ ಕೆಲಸ, ಆಸ್ಪತ್ರೆ ಕೆಲಸ ಮಾಡ್ಲಿಕ್ಕೆ ಇದ್ದಾರೆ. ಅಲ್ಲಿಗೆ ಬರುವ ಅದಕ್ಕೆ ಮತ್ತೆ ಇದಕ್ಕೆ ಕರೆಕ್ಷನ್ ಮಾಡಬೇಡಿ. ಇಲ್ಲಿ ಡಿ ಗ್ರೂಪ್ ನೌಕರು ಶಾರ್ಟೇಜ್ ಇಲ್ಲ. ಡಿ ಗ್ರೂಪ್ ನೌಕರ ಕೆಲಸ ಇದೆ, ಶಾರ್ಟೇಜ್ ಇಲ್ಲ. ಅವ್ರಿಗೆ ಮಾತ್ರ ವೇತನ ಬರೋದು. ಅದು ಆ ರೋಗ ಒಂದೊಂದು ರೋಗಕ್ಕೆ ಒಂದೊಂದು ಮದ್ದು ಕೊಡ್ಬೇಕು. ನೀವೆಲ್ಲಾ ರೋಗಕ್ಕೆ ಒಂದೇ ಮದ್ದು ಕೊಟ್ಟರೆ ಅದು ರಿಯಾಕ್ಷನ್ ಆಗ್ತದೆ. ಅದಕ್ಕೆ ಈಗ ವಿಷಯ ಏನಿದೆ, ಇಲ್ಲಿ ನಮ್ಮಲ್ಲಿ ಪರ್ಮನೆಂಟ್ ಸ್ಟಾಫ್ ಇಲ್ಲ ಅಂತ ಹೇಳಿ ನಾವು ಔಟ್ಸೋರ್ಸ್ ಅಲ್ಲಿ ತಗೊಂಡಿದ್ದೇವೆ. ಅಲ್ಲಿ ಒಂದು ಸಮಸ್ಯೆ ಮುಗಿಯಿತು.